ಕುಂಡಲಿನಿ ಶಕ್ತಿ ಮೇಲ್ಮುಖವಾಗಿ ಹೋಗಿಬಿಟ್ರೆ ಬ್ರಹ್ಮರಂಧ್ರಕ್ಕೆ ಮುಟ್ಟಿ ಬ್ರಹ್ಮರಂಧ್ರ ಎಲ್ಲಿಯಾದರೂ ಒಂದು ರೀತಿಯಲ್ಲಿ ಆ ಚೈತನ್ಯವನ್ನು ಅನುಭವಿಸಲಿಕ್ಕೆ ಪ್ರಾರಂಭಿಸಿದರೆ ಬ್ರಹ್ಮರಂಧ್ರ ಓಪನ್ ಆಗೋದಿಲ್ಲ ಇಲ್ಲಿ. ಇಲ್ಲಿರುವುದು ವಿಷಯ ಅದು ಮುಚ್ಚಿಯೇ ಇರ್ತದೆ, ಆದರೆ ಅದು ಓಪನ್ ಅಲ್ಲಿ ಇರ್ತದೆ. ಅದು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಒಳಗೆ ಹೋಗ್ತದೆ. ಅಷ್ಟು ಸೂಕ್ಷ್ಮವಾದ ಒಂದು ರಂಧ್ರ ಇದೆ. ಅರ್ಥ ಆಯ್ತಾ? ಯಾಕೆ ಈ ಕೂದಲುಗಳನ್ನು ಇಲ್ಲಿ ಕೊಟ್ಟ ತಲೆಯಲ್ಲಿ? ಈ ಕೂದಲುಗಳು ಎಲ್ಲಿಂದ ಬರುವುದು, ಹೇಗೆ ಬರುವುದು, ಯಾವ ಕಾರಣಕ್ಕೆ ಬೇಕಾಗಿ ಬರ್ತದೆ? ಈ ಕೂದಲುಗಳ ಮೂಲಕ ಎಲ್ಲ ಎನರ್ಜಿಗಳು ಒಳಗೆ ಹೋಗ್ತದೆ. ಹೆಣ್ಣು ಮಕ್ಕಳು ಕೂದಲು ಬಿಡಬೇಕು ಅಂತ ಹೇಳಿದ್ರೆ ಯಾಕೆ? ಹೆಣ್ಣು ಮಕ್ಕಳು ಕೂದಲು ಬಿಟ್ಟಷ್ಟು ಒಳ್ಳೆಯದು, ತುಂಬ ಒಳ್ಳೆಯದು. ಎಲ್ಲ ವಿಚಾರಗಳಿಗೆ ಆರೋಗ್ಯಕ್ಕೂ ಒಳ್ಳೆಯದು, ದೈವಿಕಕ್ಕೂ ಒಳ್ಳೆಯದು, ಪ್ರತಿಯೊಂದು ವಿಚಾರಕ್ಕೂ ಒಳ್ಳೆಯದು. ಹೊಟ್ಟಿನಲ್ಲಿ ತಾಳ್ಮೆ ಬರ್ತದೆ, ಸಹನೆ ಬರ್ತದೆ, ಒಂದು ಚೈತನ್ಯ ತುಂಬುತ್ತದೆ, ಎಲ್ಲವೂ ಬರ್ತದೆ ಅದರಲ್ಲಿ. ಕೂದಲು ಎಷ್ಟು ಉದ್ದವಾಗಿ ಬೀಳ್ತಾರೆ ಅಷ್ಟು ಉದ್ದವಾಗಿ ಬಿಟ್ಟರೆ. ಋಷಿಮುನಿಗಳೆಲ್ಲ ಗಡ್ಡ ಎಲ್ಲ ಯಾಕೆ ಬಿಟ್ರು, ಕೂದಲೆಲ್ಲ ಯಾಕೆ ಬಿಟ್ರು, ಜಟೆ ಎಲ್ಲ ಯಾಕೆ ಬಿಟ್ರು? ಅವ್ರಿಗೆ ಗೊತ್ತಿಲ್ವ? ಹೌದು. ಅದರೊಂದು ಸತ್ಯ ಅಂತೇಳಿ ಒಂದಿದೆ ಅಲ್ವ, ಅದನ್ನು ಯಾವ ರೀತಿ ನಾವು ಅನುಭವಿಸ್ಬೋದು ಅಂತ, ಆ ಶಕ್ತಿಯನ್ನು ಯಾವ ರೀತಿ ನಾವು ಅನುಭವಿಸ್ಬೋದು, ನಮ್ಮ ಒಳಗಿನ ಶಕ್ತಿಯನ್ನು ನಾವು ಯಾವ ರೀತಿ ನಮ್ಮ ಒಳಗೆ ಕಾಪಾಡಿಕೊಳ್ಬೋದು ಎಂಬ ರಹಸ್ಯ ಎಲ್ಲ ಈ ಋಷಿಮುನಿಗಳ ಈ ಜಡೆಯಲ್ಲಿಯೂ ಮೀಸೆಯಲ್ಲೂ ಗಡ್ಡದಲ್ಲಿ ಅದು ಅಡಗಿದೆ ಅಂತ. ಅದೇ ರೀತಿ ಒಂದು ಹೆಣ್ಣು ಮಗಳು ಅಂತಂದರೆ ಕೂದಲು ಬಿಟ್ಟಿರಬೇಕು, ಅವ್ರು ತುಂಬ ಕೂದಲು ಕಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಮಾಡಬಾರ್ದು. ಅರ್ಥಾಯ್ತು? ಎನರ್ಜಿಯೇ ಕಟ್ಟಾಗಿ ಹೋಗ್ತದೆ, ಎನರ್ಜಿಯೇ ಲಾಸ್ ಆಗಿ ಹೋಗ್ತದೆ. ಈ ಸತ್ಯ ವಿಷಯ. ಹಾಗೆ ಪ್ರಪಂಚ ಶಕ್ತಿ ನಮ್ಮೊಳಗೆ ಬರೋದು ಎಲ್ಲರಿಗೂ ಬರ್ತದೆ, ಎಲ್ಲರಿಗೂ ಸಿಗ್ತದೆ ಪ್ರಪಂಚ ಶಕ್ತಿ. ಅದು ಯಾವ ರೀತಿ ಸಿಗ್ತದೆ ಅಂತ ಗೊತ್ತಿಲ್ಲ. ಪ್ರಪಂಚ ಶಕ್ತಿ ಇರುವ ಕಾರಣವೇ ನಮ್ಮೊಳಗೂ ಹೊರಗೆಗೂ ಕನೆಕ್ಟ್ ಆಗೋ ಕಾರಣ ನಾವು ಬದುಕುದು. ಅರ್ಥ ಆಗ್ತದ? ಪ್ರಪಂಚ ಶಕ್ತಿ ಅಂದರೆ ಎಲ್ಲವೂ ಪ್ರಪಂಚ ಶಕ್ತಿ. ಶ್ವಾಸವು ಪ್ರಪಂಚ ಶಕ್ತಿ, ನೀರು ಪ್ರಪಂಚ ಶಕ್ತಿ, ಎಲ್ಲವೂ ಪ್ರಪಂಚ ಶಕ್ತಿ. ಈ ಪಂಚಭೂತಗಳು ಒಂದಾಗಿ ಒಂದು ಎನರ್ಜಿ ಬರ್ತದೆ, ಅದು ಡಿವೈನ್ ಎನರ್ಜಿ ಅಂತ ಹೇಳೋದು. ಹಾಗೆ ಪ್ರಪಂಚ ಶಕ್ತಿ ಇಲ್ಲದೆ, ದೈವಿಕ ಶಕ್ತಿ ಇಲ್ಲದೆ ಯಾರಿಂದಲೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದು ಇರ್ತದೆ, ಎಲ್ಲರಿಗೂ ಇರ್ತದೆ, ಹುಟ್ಟಿದ ಎಲ್ಲ ಜೀವರಾಶಿಗಳಿಗೂ ಉಂಟದು. ಆದರೆ ಯಾವ ರೀತಿ ನಮ್ಮೊಳಗೆ ಬರ್ತದೆ, ಅದು ಬಂದು ಏನು ಮಾಡ್ತದೆ ಎಂಬ ಅರಿವು ಮಾತ್ರ ಇಲ್ಲಿ ಯಾರಿಗಿಲ್ಲ. ಅದು ಅರಿವು ಆದರೆ ಅವನಿಗೆ ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಸುಮ್ಮನೆ ಕೂತ್ಕೊಂಡು ಬಿಡ್ತಾನೆ ನಮ ಶಿವಾಯ ಅಂತೇಳಿ. ಅವನಿಗೆಲ್ಲ ಯಾರು ಹೇಳಿಕೊಡ್ಬೇಕಾದ ಅವಶ್ಯಕತೆ ಇಲ್ಲ, ಅವ ಎಲ್ಲಿ ಹೋಗಬೇಕಾದ ಅವಶ್ಯಕತೆ ಇಲ್ಲ, ಯಾರನ್ನು ಹುಡುಕಬೇಕಾದ ಅವಶ್ಯಕತೆ ಇಲ್ಲ. ಅವನಿಗೆ ಯಾರು ಬೇಡ, ಅವನಿಗೆ ಎಂಥದೂ ಇಲ್ಲ. ಅವನಿಗೆ ಆ ಒಂದು ಸ್ಥಿತಿಗೆ ಹೋಗಿ ತಲುಪ್ತಾನೆ. ಒಂದು ಬ್ರಹ್ಮಜ್ಞಾನಿ ಅಂತ ಆದವನು. ಬ್ರಹ್ಮಜ್ಞಾನಿ ಆದವ ಯಾವತ್ತೂ ನನಗೆ ಬ್ರಹ್ಮಜ್ಞಾನಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಬ್ರಹ್ಮಜ್ಞಾನಿ ಆದವ ಏನೂ ತಿಳಿಯದ ಮಗುವಿನಾಗಿರ್ತಾನೆ, ಏನೂ ತಿಳಿಯದ ಒಂದು ಮುಗ್ಧತೆ ಇರುವ ಒಂದು ಸ್ಥಿತಿಯಲ್ಲಿರ್ತಾನೆ. ಎಲ್ಲ ಬ್ರಹ್ಮಜ್ಞಾನಿಗಳೇ, ಅನೇಕ ಬ್ರಹ್ಮಜ್ಞಾನಿಗಳೆಲ್ಲ ಬಂದಿದ್ದಾರೆ. ಆದರೆ ಅವರು ಒಂದೊಂದು ಒಂದೊಂದು ರೀತಿ. ಭಗವಾನ್ ನಿತ್ಯಾನಂದ ಬ್ರಹ್ಮಜ್ಞಾನಿಗಳು, ಶಿರಡಿ ಸಾಯಿಬಾಬಾ ಬ್ರಹ್ಮಜ್ಞಾನಿಗಳು, ನಾರಾಯಣ ಗುರುಗಳು ಬ್ರಹ್ಮಜ್ಞಾನಿಗಳು, ಸ್ವಾಮಿ ಸಮರ್ಥರು ಬ್ರಹ್ಮಜ್ಞಾನಿಗಳು, ಅಕ್ಕಲ್ಕೋಟ್ ಮಹಾರಾಜ್ ಬ್ರಹ್ಮಜ್ಞಾನಿಗಳು, ಸಿದ್ಧಾರೂಢರು ಬ್ರಹ್ಮಜ್ಞಾನಿಗಳು, ರಾಘವೇಂದ್ರರು ಬ್ರಹ್ಮಜ್ಞಾನಿಗಳು, ಮಧ್ವಾಚಾರ್ಯರು ಬ್ರಹ್ಮಜ್ಞಾನಿಗಳು, ಶಂಕರಾಚಾರ್ಯರು ಬ್ರಹ್ಮಜ್ಞಾನಿಗಳು. ಅರ್ಥ ಆಯ್ತಲ್ಲ? ಬ್ರಹ್ಮಜ್ಞಾನಿ ಅಂದರೆ ಏನು? ತನ್ನನ್ನು ತಾನು ತಿಳಿದವ, ಆತ್ಮ ಸಾಕ್ಷಾತ್ಕಾರ ಆದರೆ ಅವರು ಬ್ರಹ್ಮಜ್ಞಾನಿಯಾಗಕ್ಕೆ ಸಾಧ್ಯ. ಆತ್ಮ ಸಾಕ್ಷಾತ್ಕಾರ ಆಗುವುದು ಹೇಗೆ ಅಂತ ಕೇಳಿದರೆ ಅದು ಅನುಭವದ ಮೂಲಕವೇ ತಿಳಿದುಕೊಳ್ಬೇಕು. ಇಷ್ಟೇ ಹೇಳು. ಅರ್ಥ ಆಯ್ತಾ? ಅಷ್ಟು ದೊಡ್ಡ ಬ್ರಹ್ಮಜ್ಞಾನಿಗಳಾಗಿದ್ದವರಿದ್ದದ್ದು ಹೇಗೆ? ನಿತ್ಯಾನಂದರಿದ್ದದ್ದು ಒಂದು ಕೌಪಿನ್ಯದಲ್ಲಿ ಅಲ್ವಾ? ಬಾಬಾ ಇದ್ದದ್ದು ಒಂದೇ ಒಂದು ಗೌನ ಹಾಕ್ಕೊಂಡು ಇದ್ರು ಬಾಬಾ. ಇನ್ನು ಅಕ್ಕಲ್ಕೋಟ ಮಹಾರಾಜ್ ಇದ್ದದ್ದು ಕೌಪಿನ್ಯದಲ್ಲಿ ಅಲ್ವಾ? ಅವರಿಗೆ ಪ್ರಪಂಚದ ಅರಿವಿತ್ತ? ಯಾರ್ದಾದ ಅರಿವಿತ್ತ? ಯಾವ ಅರಿವಿಲ್ಲ ಆಯ್ತು ಅವರಿಗೆ. ಒಂದೇ ಒಂದು ಅರಿವಿತ್ತು ಅವರಿಗೆ, ಪ್ರಪಂಚ ಚೆನ್ನಾಗಿರಲಿ, ಈ ಮಾನವ ಕುಲ ಚೆನ್ನಾಗಿರಲಿ ಅಂತೇಳಿ. ಲೋಕ ಕಲ್ಯಾಣಕ್ಕೆ ಬೇಕಾಗಿ ಏನು ಮಾಡಬೇಕು ಅದು ಕೂತ್ಕೊಂಡಲ್ಲೇ ಮಾಡಿಕೊಂಡು ಹೋದರು. ಎಲ್ಲಿಗೆ ಹೋಗಲಿಲ್ಲ, ಯಾರ ಹತ್ರ ಹೋಗಿ ಕೇಳಲಿಲ್ಲ. ಏನು ಸಿಗ್ತದೆ ಅದರಲ್ಲೆಲ್ಲ ಮಾಡಿಕೊಂಡೇ ಹೋದರು ಲೋಕ ಕಲ್ಯಾಣ. ಇಂಥ ಮಹಾಪುರುಷರೆಲ್ಲ
ಜೀವಂತವಾಗಿರುವಾಗ ಯಾರಿಗೂ ಅವರ ಬೆಲೆ ಗೊತ್ತಾಗೋದಿಲ್ಲ. ಹೋದ ಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ ಒಂದು ವಿಚಾರ. ಇಂಥ ಮಹಾಪುರುಷರಲ್ಲಿರುವ ಕಾರಣ ಈ ಪ್ರಪಂಚದಲ್ಲಿ ಏನೋ ಒಂದು ಒಳ್ಳೆಯದು ನಡೆಯುವುದು. ಅವರು ಹೇಳಿದ ಮಾತನ್ನೆಲ್ಲ ನಾವು ಹಿಂಬಾಲಿಸಿದ್ರೆ ಎಲ್ಲಿಯೋ ಹೋಗ್ತಿದ್ದೆವು. ಆದರೆ ಅವರು ಹೇಳಿದ ಮಾತನ್ನು ನಾವು ಯಾವುದು ಹಿಂಬಾಲಿಸ್ತಾ ಇಲ್ಲ. ಆದ ಕಾರಣ ಅನೇಕ ರೀತಿಯ ಅನಾಹುತಗಳಾಗುವುದು. ಅದರಲ್ಲಿ ಯಾರು ಒಬ್ಬರು ಸತ್ಯವಂತರಾಗಿದ್ದು, ದಯಾದಾಕ್ಷಿಣ್ಯದ್ದು, ಪ್ರೀತಿ ಶರಣಾಗತಿಯಿಂದ ಇರ್ತಾರೋ ಅವರಿಗೆ ಎಲ್ಲೋ ಒಂದು ದಾರಿ ಸಿಗ್ತದೆ ಅಂತ ಹೇಳೋದು. ಅದೇ ಹೇಳೋದು, ಕರ್ಮ ಅನುಭವಿಸಿ ಆಗಬೇಕು, ಪುಣ್ಯ ಸಂಪಾದನೆ ಮಾಡಿ ಆಗಬೇಕು. ಕರ್ಮ ಅನುಭವಿಸಿಕೊಂಡು ಪುಣ್ಯವನ್ನು ಸಂಪಾದನೆ ಮಾಡುವುದು ಮನುಷ್ಯನ ಜೀವನದ ಮುಖ್ಯ ಉದ್ದೇಶವಾಗಿರ್ತದೆ. ಅವನ ಕರ್ಮವನ್ನು ಅನುಭವಿಸಬೇಕು, ಜೊತೆಗೆ ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಎರಡೂ ಮಾಡಬೇಕು. ಕರ್ಮದಿಂದ ಜನ್ಮ, ಮುಂದಿನ ಜನ್ಮ ಪವಿತ್ರವಾಗಿರಬೇಕಾದ್ರೆ ಪುಣ್ಯ ಸಂಪಾದನೆ ಬಹಳ ಮುಖ್ಯ. ಆ ಪುಣ್ಯ ಸಂಪಾದನೆಯಲ್ಲಿ ಅವರವರ ಜ್ಞಾನಕ್ಕೆ ಬಿಟ್ಟಾಗ ಯಾವುದ್ಯಾವುದು ರೀತಿಯಲ್ಲಿ ಹೋಗ್ತದೆ ಆಯಾ ರೀತಿಯಾಗಿ ಅವರವರ ಜ್ಞಾನಕ್ಕೆ ಬಿಟ್ಟು, ಅವರವರ ಕರ್ಮಕ್ಕೆ ಬಿಟ್ಟು, ಅವರವರ ಜನ್ಮಕ್ಕೆ ಸಂಬಂಧಪಟ್ಟು ಆ ಪುಣ್ಯ ಸಂಪಾದನೆ ಎಂಬುದು ಯಾವ ರೀತಿ ಹೋಗ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕೋಟಿ ಬಿಸ್ನೆಸ್ ಮಾಡಿ ಎಷ್ಟೋ ಜನರಿಗೆ ಒಳ್ಳೇದು ಮಾಡ್ಬೋದು, ಅದು ಕೂಡ ಪುಣ್ಯ ಸಂಪಾದನೆ. ಅರ್ಥ ಆಯ್ತಾ? ಇನ್ನೊಬ್ಬ ತನ್ನ ಶಕ್ತಿಗೆ ತಕ್ಕಾಗಿ ಏನೋ ಒಂದು ಒಬ್ಬರಿಗೆ ಸಹಾಯ ಮಾಡ್ಬೋದು, ಏನೋ ಒಂದು ಸೇವೆ ಮಾಡ್ಬೋದು, ಅದು ಕೂಡ ಪುಣ್ಯ ಸಂಪಾದನೆ. ಇನ್ನೊಬ್ಬ ಎಲ್ಲವನ್ನು ಬಿಟ್ಟು ಒಂದು ಆಧ್ಯಾತ್ಮಿಕ ದಾರಿ ಬೇಕು ಅಂತೇಳಿ ಹೋಗ್ತಾನೆ, ಅದು ಕೂಡ ಪುಣ್ಯ ಸಂಪಾದನೆ. ಇನ್ನೊಬ್ಬ ಒಳ್ಳೆ ಸಂಸಾರದಲ್ಲಿ ಒಳ್ಳೆ ಶುದ್ಧವಾಗಿದ್ದು ತನ್ನ ಹೆಂಡತಿ ಮಕ್ಕಳಿಗೆ ಯಾವುದೇ ದ್ರೋಹವನ್ನು ಮಾಡ ಪ್ರೀತಿಯಿಂದ ನೋಡಿಕೊಳ್ತಾನಲ್ಲ, ಅದು ಪುಣ್ಯ ಸಂಪಾದನೆ. ಎಲ್ಲ ಪುಣ್ಯ ಸಂಪಾದನೆ. ಕೊನೆಗಿರೋ ಒಂದು ಪುಣ್ಯ ಸಂಪಾದನೆ ಉಂಟು, ಅದು ಗುರುವಿನ ಸೇವೆ. ಆ ಗುರುವಿನ ಸೇವೆ ಸಿಗುವುದು ಬಹಳ ಕಷ್ಟ. ಅದು ಬಹಳ ಕಷ್ಟ ಉಂಟು. ಗುರುವಿನ ಸೇವೆ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ, ತುಂಬ ಕಷ್ಟ ಆಗ್ತದೆ. ಅದು ಯಾರು ಒಬ್ಬ ಮಾಡ್ತಾನೋ, ಆ ಒಂದು ಅವಕಾಶ, ಆ ಒಂದು ಪುಣ್ಯದ ಸ್ಥಿತಿ ಜನ್ಮದಿಂದ ಒಬ್ಬನಿಗೆ ಬಂದಿದ್ದರೆ ಅವ ಒಂದು ಬಹಳಷ್ಟು ಎತ್ತರಕ್ಕೆ ಹೋಗೋದ್ರಲ್ಲಿ ಸಂದೇಹ ಇಲ್ಲ. ಹೇಗೆ? ಗುರುವಿನ ಸೇವೆ ಮಾಡಿದರೆ ಸಾಕು. ಗುರು ಅಂದರೆ ಏನಂತ ತಿಳಿದು ಮಾಡು, ನಾನು ಎಂಬುದನ್ನು ಬಿಟ್ಟು ಮಾಡು, ನಿಸ್ವಾರ್ಥ ಭಾವನೆಯಲ್ಲಿ ಮಾಡು. ನಾಳೆ ನೀನು ಇದ್ದೇ ಇಲ್ಲೋ ಗೊತ್ತಿಲ್ಲ, ಇವತ್ತಿದ್ದಿ ಸಂತೋಷವಾಗಿ ತೃಪ್ತಿಯಾಗಿ ಗುರುವಿನ ಸೇವೆ ಮಾಡಲ್ಲ. ಅದು ನಿನ್ನ ಆತ್ಮಕ್ಕೆ ಬಿಟ್ಟದು. ಒಂದು ಗುರು ಶಿಷ್ಯರು, ಗುರು ಭಕ್ತರು ಅಂದರೆ ಇನ್ನೊಬ್ಬ ಎಂಟ್ರಿ ಆಗಲಿಕ್ಕಿಲ್ಲ. ಈಗ ಒಂದು ಗಂಡ ಹೆಂಡತಿಯೇ ಬಂದರು ಗುರುವಿನ ಹತ್ರ, ಗಂಡ ಹೆಂಡತಿಯೇ ಬಂದರೆ ಭೌತಿಕ ಪ್ರಪಂಚಕ್ಕೆ ಗಂಡ ಹೆಂಡತಿ ಆಗಿರ್ಬೋದು, ಆದರೆ ಗುರುವಿಗೆ ಗಂಡ ಹೆಂಡತಿ ಅಲ್ಲ. ಅದು ಕೇವಲ ಒಂದು ಸೋಲ್ ಅಷ್ಟೇ, ಕೇವಲ ಒಂದು ಆತ್ಮ. ನಿನಗೇನು ಬೇಕು ಅದು ನೀನು ಕೇಳು, ಅವನಿಗೇನು ಬೇಕು ಅದು ಅವನು ಕೇಳಿ. ನೀವು ಗಂಡ ಹೆಂಡತಿ ಅಂತ ಕೇಳಿದರೆ ಇದು ಆಗುವಂಥ ವಿಚಾರ ಸಾಧ್ಯನೇ ಇಲ್ಲ. ಈ ಗಂಡ ಹೆಂಡತಿ ಆದದ್ದು ಹೇಗೆ ಅಂತೇಳಿ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಗೊತ್ತಾಗ್ತದೆ ಗಂಡ ಹೆಂಡತಿ ಹೇಗೆ ಆಯಿತು ಅಂತೇಳಿ, ಅಲ್ವಾ? ಗಂಡ ಹೆಂಡತಿ ಆಗುವ ಮುಂಚೆ ಏನಾದ್ರು ಪರಿಚಯ ಆಯ್ತಾ? ಇಲ್ಲ ಅಲ್ಲ. ಎಷ್ಟೆಷ್ಟೋ ದೂರದಲ್ಲಿ ಇರ್ತಾರೆ, ಯಾವ್ಯಾವ ಸ್ಥಿತಿಯಲ್ಲಿ ಇರ್ತಾರೆ. ಯಾವುದೋ ಒಂದು ಹುಡುಗ ನೋಡ್ತಾರೆ, ಹುಡುಗಿ ನೋಡ್ತಾರೆ, ಮದುವೆ ಆಗ್ತದೆ. ಇಲ್ಲ ಯಾವುದೊಂದು ಹುಡುಗ ನೋಡ್ತಾರೆ, ಹುಡುಗಿ ನೋಡ್ತಾರೆ, ಲವ್ ಆಗ್ತದೆ. ಇನ್ನು ಕೆಲವು ಹೇಳೋದಾದರೆ ಸಂಬಂಧದೊಳಗೆ ನೋಡಿಕೊಂಡು ಸಣ್ಣದಲ್ಲಿ ಇದ್ದುಕೊಂಡು ಯಾವುದೊಂದು ರೀತಿಯಲ್ಲಿ ಬೆರೀತದೆ ಅಂತ ಹೇಳಿದರು. ಅದಕ್ಕೊಂದು ಜನ್ಮದ ಸಂಬಂಧ ಇರಲೇಬೇಕು. ಈ ಗಂಡ ಹೆಂಡತಿ ಅಂತೇಳಿ ಆದ ನಂತರ ಹೇಗೆ ಅಷ್ಟು ಅಡ್ಜಸ್ಟ್ಮೆಂಟ್ ಆಗೋದು? ಕರ್ಮ ಅಲ್ವಾ? ಅಡ್ಜಸ್ಟ್ಮೆಂಟ್ ಆಗಿ ಆಗ್ತಾರಲ್ಲ. ಹೌದು. ಯಾವುದೋ ಒಂದು ರೀತಿಯಲ್ಲಿ ಅದು ಹೆಂಡತಿಗೆ ಸರೆಂಡರ್ ಆಗಲೇಬೇಕು, ಅಲ್ಲ ಹೆಂಡತಿ ಗಂಡನಿಗೆ ಸರೆಂಡರ್ ಆಗಲೇಬೇಕು. ಗಂಡ ಹೆಂಡತಿ ಅಂತ ಹೇಳ್ತಾರೆ ಅಲ್ವಾ? ಹೌದು. ಅದೆಲ್ಲ ಮಾಡಲಿಕ್ಕೆ ಆಗ್ತದೆ ಪ್ರಪಂಚದಲ್ಲಿ, ಎಲ್ಲವನ್ನೂ ಸಾಧಿಸ್ಲಿಕ್ಕಾಗ್ತದೆ. ಒಳ್ಳೆ ಒಂದು ಸಂಸಾರಿ ಆಗ್ಬೋದು, ಒಂದು ಒಳ್ಳೆ ಒಂದು ಅಪ್ಪನಾಗ್ಬೋದು, ಒಂದು ಒಳ್ಳೆ ಒಂದು ಅಮ್ಮನಾಗ್ಬೋದು, ಒಳ್ಳೆ ಒಂದು ಸಂಸ್ಕಾರವನ್ನು ಕಲಿಸಿಕೊಡ್ಬೋದು, ಎಲ್ಲವನ್ನು ಹೇಳಿಕೊಡ್ಬೋದು. ಆದರೆ ಇದರ ಹಿಂದೆ ಒಂದು ಸತ್ಯ ಉಂಟು. ಆ ಸತ್ಯದ ಹೆಸರೇ ಗುರು ಅಂತೇಳಿ, ಬೇರೆ ಅಂಥ ಗುರು ಜೀವನದಲ್ಲಿ ಸಿಕ್ಕಿದರೆ ಎಲ್ಲಿಗೋ ತಲುಪಬಹುದು. ಅದು ನಿಮ್ಮ ಕೈಯಲ್ಲಿ ಉಂಟು, ಗುರುವಿನ ಕೈಯಲ್ಲಿಲ್ಲ. ಗುರುವಿಗೆ ಏನು ಬೇಡ, ಯಾವ ಆಸೆಯೂ ಅವರಲ್ಲಿಲ್ಲ. ಎಲ್ಲ ಶ್ವಾಸ ಉಂಟು, ಎಲ್ಲ ಬರ್ತಾರೆ, ಜೊತೆಗಿರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ ಅಷ್ಟೇ. ಸೊ ಆ ಗುರುವಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಇವ್ರು ಯಾಕೆ ಹೀಗೆ ಇದ್ದಾರೆ, ಇವ್ರು ಯಾಕೆ ಹೀಗೆ ಆದರು, ಇವರನ್ನು ಎಷ್ಟು ಜನ ಹಿಂಬಾಲಿಸ್ತಾ ಇದ್ದಾರೆ, ಇದರ ಕಾರಣ ಏನು, ಇವರಲ್ಲಿ ನಿಜವಾಗಿ ಶಕ್ತಿ ಉಂಟಾ, ಇವರಲ್ಲಿ ನಿಜವಾಗಿ ಒಂದು ಸತ್ಯ ಉಂಟಾ, ಇದರ ವಿಷಯ ಏನು ಅಂತ ಒಬ್ಬ ಹುಡುಕುತ್ತಾರೆ. ಅರ್ಥ ಆಯ್ತಲ್ವ?
ಹುಡುಕ್ತಾ 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 ಅವನಿಗೆಲ್ಲ ಸತ್ಯದ ಅರಿವಾಗ್ತಾ ಆಗ್ತಾ 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 ಅವನು ಏನಾಗ್ತಾನೆ ಅಂತ ಹೇಳಿದರೆ ಆ ಗುರುವಿಗೆ ಪರಿಪೂರ್ಣವಾಗಿ ಸರೆಂಡರ್ ಆಗ್ತಾನೆ. ಒಂದು ಗುರುವಿಗೆ ಯಾರೊಬ್ಬ ಪರಿಪೂರ್ಣವಾಗಿ ಸರೆಂಡರ್ ಆಗ್ತಾನೋ, ಪರಿಪೂರ್ಣ ಎಲ್ಲವೂ ನೀನೇ ಅಂತೇಳಿ ಯಾರೊಬ್ಬ ಸರೆಂಡರ್ ಆಗ್ತಾನೋ ಅಂಥ ಸಮಯದಲ್ಲಿ ಒಂದು ಸೆಕೆಂಡಲ್ಲಿ ಕೊಟ್ಟು ಬಿಡ್ಲಿಕ್ಕೆ ಸಾಧ್ಯ ಇದೆ ಗುರುವಿಂದ. ಒಂದು ಸೆಕೆಂಡಲ್ಲಿ ನಿಂಗೆ ಏನು ಬೇಕು ತಗೊಂಡು ಹೋಗ್ತಾನಿಲ್ಲ ಅಂತೇಳಿ ಅದು ಆಗುವುದಿಲ್ಲ. ಬಹಳ ಕಷ್ಟ, ತುಂಬ ಕಷ್ಟ ಉಂಟು. ಎಂತೆಂಥ ಮಹಾಜ್ಞಾನಿಗಳು ಬ್ರಹ್ಮಜ್ಞಾನಿಗಳು ಕೂಡ ಎಷ್ಟೇ ಪವಿತ್ರವಾದ ಶುದ್ಧ ಆತ್ಮವಾದ ಶಿಷ್ಯನನ್ನು ಇವ ನನ್ನ ಶಿಷ್ಯ ಅಂತ ಹೇಳಲಿಲ್ಲ. ಕಾರಣ ಏನಂದರೆ ಮಾಯೆ ಭಯಂಕರವಾಗಿ ಆಟ ಆಡಿಸ್ತದೆ. ಇಲ್ಲೆಲ್ಲ ನೀನು ಪಡ್ಕೊಂಡ ಮೇಲೆ ಪ್ರಪಂಚದಲ್ಲಿ ಒಂದು ಮಾಯೆ ಬರ್ತದಪ್ಪ, ದೊಡ್ಡ ಮಾಯೆ ಬರ್ತದೆ. ಮಾಯೆ ಎಂಬುದು ನಿನ್ನ ಸ್ಥಿತಿಗೆ ತಕ್ಕವಾಗಿ ಪರಿವರ್ತನೆ ಆಗ್ತಾ ಹೋಗುದು. ನಿನಗೆ ಜ್ಞಾನ ಆಯಿತು ಜ್ಞಾನ ಆಯಿತು ಜ್ಞಾನ ಆಯಿತು ವಿಪರೀತ ಜ್ಞಾನ ಆಯಿತು ಅಂತ ತಿಳ್ಕೊ, ಅದಕ್ಕೆ ಸರಿಯಾದ ಮಾಯೆ ಬಂದು ನಿಲ್ತದೆ. ಆ ಜ್ಞಾನವನ್ನು ಮರೆಸುವಂಥ ಮಾಯೆ ಆಯಾ ಸ್ಟೇಟಸ್ಗೆ ತಕ್ಕ ಹಾಗೆ ಒಂದು ಮಗುವಿಗೆ ಯಾವ ರೀತಿ ಮಾಯ ಇರಬೇಕು ಅದೇ ರೀತಿ ಮಾಯ ಇರ್ತದೆ. ಒಂದು ಬಾಲಕನಿಗೆ ಯಾವ ರೀತಿಯ ಮಾಯ ಇರಬೇಕು ಅದೇ ರೀತಿಯ ಮಾಯ ಇರ್ತದೆ, ಅವನವನ ಶಕ್ತಿಗೆ ತಕ್ಕ ಹಾಗೆ. ಆ ಒಂದು ಕೋಟ್ಯಾಧಿಪತಿಗೆ ಯಾವ ರೀತಿ ಮಾಯ ಇರಬೇಕು ಅದೇ ರೀತಿ ಮಾಯ ಇರ್ತದೆ. ಒಂದು ಭಿಕ್ಷುಕನಿಗೆ ಯಾವ ರೀತಿ ಮಾಯ ಇರಬೇಕು ಅದೇ ರೀತಿ ಮಾಯ ಇರ್ತದೆ. ಅದೇ ರೀತಿ ಒಂದು ಗುರುಗಳಾದವರಿಗೂ ಒಂದು ಮಾಯೆ ಇರ್ತದೆ. ಇದು ಸತ್ಯ. ಆ ಮಾಯೆಯನ್ನು ದಾಟುತ್ತಾರಲ್ವ, ಆ ಮಾಯೆಯನ್ನು ದಾಟಿಕೊಂಡು ಹೋಗುವಾಗ ಯಾರೆಲ್ಲ ಜೊತೆಗಿರ್ತಾರೆ ಅವರಿಗೆಲ್ಲ ಹೇಳಿಕೊಂಡೇ ಹೋಗ್ತಾರೆ. ಏಕಪ್ಪ ಇದು ಹೀಗೆ ಇದು ಹೀಗೆ ಇದು ಹೀಗೆ ಇದು ಹೀಗೆ ಇದು ಹೀಗೆ. ಕಾರಣ ಅವರ ಅನುಭವ, ಅದು ನಿನ್ನ ಅನುಭವ ಆಗಲಿಲ್ಲ. ಆದರೆ ಯಾಕೆ ಹೇಳ್ತಾರೆ, ಒಂದು ದಿನ ಎಲ್ಲಿಯಾದರೂ ಈ ಅನುಭವ ಪ್ರಯೋಜನಕ್ಕೆ ಬಂದರೂ ಬರ್ಬೋದು. ಗೊತ್ತಾಯ್ತಾ? ಇಷ್ಟೇ ಹೇಳಬೇಕು ನಾನು. ಗುರು ಮನಸ್ಸು ಮಾಡಿದರೆ, ಗುರುವಿನ ಒಂದು ಸಾಕ್ಷಾತ್ಕಾರ ಆದರೆ, ಗುರುವಿನ ಒಂದು ಕೃಪಾ ಆಶೀರ್ವಾದ ಆಗಿ ಬಿಟ್ಟರೆ ಮತ್ತೆ ಜನ್ಮ ಸಾರ್ಥಕ. ಗುರುವಿನ ಕೃಪಾ ಆಶೀರ್ವಾದ ಯಾರಿಗೆ ಆಗುತ್ತಿಲ್ಲ, ಇದು ಸತ್ಯ. ಅವರವರ ಸ್ಥಿತಿಗೆ ತಕ್ಕವಾಗಿ, ಅವರ ಪ್ರೀತಿಗೆ ತಕ್ಕವಾಗಿ ಅವರು ಎಷ್ಟೆಷ್ಟು ಅರ್ಥ ಮಾಡಿಕೊಂಡಿದ್ದಾರೆ ಅಷ್ಟಕ್ಕೆ ಫಲ ಸಿಗ್ತದೆ ಹೊರತು ಅದು ಪರಿಪೂರ್ಣ ತೃಪ್ತಿಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಪರಿಪೂರ್ಣವಾಗಿ ಆ ವಿಷಯವನ್ನು ನಾನು ದಾಟಿದ್ದೇನೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ತುಂಬ ಕಷ್ಟ ಅಂದರೆ ಭಯಂಕರ ಕಷ್ಟ. ಸಾಧನೆಯಲ್ಲಿ ಅತಿ ದೊಡ್ಡ ಸಾಧನೆ ಅಂದರೆ ಗುರುವಿನ ಸೇವೆ. ಪುಣ್ಯದಲ್ಲಿ ಅತಿ ದೊಡ್ಡ ಪುಣ್ಯ ಅಂದರೆ ಗುರುವಿನ ಸೇವೆ. ಪ್ರೀತಿಯಲ್ಲಿ ಅತಿ ದೊಡ್ಡ ಪ್ರೀತಿ ಅಂದರೆ ಗುರುವಿನ ಪ್ರೀತಿ. ಹೇಗೂ ತಕ್ಕೊಂಡ್ರು ಗುರುವಿನ ಸ್ಥಾನ ಅಂದರೆ ಅದು ಬಹಳ ಎತ್ತರದಲ್ಲಿರೋ ಸ್ಥಾನ. ಅದನ್ನು ರೀಚ್ ಮಾಡಲಿಕ್ಕೆ ಅಷ್ಟು ಸುಲಭದಲ್ಲಿ ಯಾರಿಗೂ ಆಗುವುದಿಲ್ಲ. ಕಾರಣ ಏನು? ಅದು ಪ್ರಕೃತಿಯೇ ಸ್ವೀಕರಿಸಿದೆ ಗುರುವಿಗೆ, ಮನುಷ್ಯರು ಸ್ವೀಕರಿಸಿದರು. ಮನುಷ್ಯರು ಸ್ವೀಕರಿಸಿದರೆ ಮನುಷ್ಯರಿಗೆ ಬೇಕಾದಾಗಿರ್ತಾನ. ಪ್ರಕೃತಿ ಸ್ವೀಕರಿಸಿದ್ರೆ ಉಂಟಲ್ಲ, ಈ ಮನುಷ್ಯರನ್ನೆಲ್ಲ ನೋಡುವಾಗ ಹೋಗ್ತಾನೆ ಇರ್ತಾನ. ಯಾವುದನ್ನು ನೋಡೋದು ನಾವು ಬೇಡ ಅಂತ ಹೇಳ್ತಾನೆ, ಇಲ್ಲಿ ಎಂಥದ್ದಿಲ್ಲ ಅಂತ ಹೇಳ್ತಾನೆ. ಸ್ವಲ್ಪ ದೂರವೇ ಇದ್ರೆ ಬಿಡಿ, ಸಂತೋಷವಾಗಿರಿ. ಹತ್ತಿರ ಬಂದು ಪಾಪ ಕಟ್ಟಿಕೊಳ್ಬೇಡಿ, ಹತ್ತಿರ ಬಂದು ಶಾಪ ಕಟ್ಟಿಕೊಳ್ಬೇಡಿ. ದೂರದಿಂದ ಇದ್ದು ಸಂತೋಷವಾಗಿ ನಗು ನಗುತ್ತಾ ಹೋಗಿಕೊಂಡು ಬಂದುಕೊಂಡು ಇರಿ. ಇಷ್ಟೇ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಬರಲಿಕ್ಕೆ ಹೇಳುವುದಿಲ್ಲ, ಬಂದರೂ ಈ ರೀತಿಯಾಗಿದ್ದು ಬಿಡಿ, ಸ್ವಲ್ಪ ದೂರದಲ್ಲಿ ಇದ್ದು ಬಿಡಿ ಅಂತ ಓಪನ್ ಆಗಿ ಹೇಳಿಬಿಡ್ತಾರೆ ಅವರು. ಆ ಓಪನ್ ಆಗಿ ಹೇಳೋದು ಹೇಗೆ? ಅನೇಕ ರೀತಿಯಲ್ಲಿ ದರ್ಶನ ಕೊಡೋದಿಲ್ಲ ಅವರು. ದರ್ಶನ ಕೊಡೋದಿಲ್ಲ, ಕಾಯಿಸ್ತಾರೆ. ನಾಯಿ ಕಾಯಿಸಿದಾಗೆ, ನಾಯಿಯನ್ನು ಕಾಯಿಸಿದಾಗೆ ಕಾಯಿಸ್ತಾರೆ. ಕಾದುಕೊಂಡೇರಾಗಿದ್ದೆ ಯಾವಾಗ ಮನಸ್ಸಾಗ್ತದೆ ಆಗ ಬರ್ತೇನೆ ಅಂತ ಹೇಳ್ತಾರೆ ಅವರು. ಅದು ಬೇಕು ಅಂತ ಹೇಳೋದು. ಅದೇನರ್ಥ ಅದಕ್ಕೆ? ನೀನು ಬರಬೇಡಪ್ಪ, ದೂರವೇ ಇದ್ದು ಬಿಡು, ಬಂದರೆ ಭಾಳ ಕಷ್ಟ. ಏನೋ ಒಂದು ಅಲ್ಲಿ ಜೇನುತುಪ್ಪ ಇದೆ, ಆ ಮರದಲ್ಲಿ ಜೇನುತುಪ್ಪ ಇದೆ, ಜೇನು ತೆಗಿಬೇಕು ಅಂತ ಹೋಗುವಾಗ ಜೇನುನೊಣ ಬಿಡ್ತದ? ಕಚ್ಚುತ್ತದಲ್ಲ. ಈ ಪ್ರಕೃತಿ ನಿಯಮ ಅಲ್ಲ, ಸತ್ಯ ಅಲ್ವಾ? ಇದನ್ನೇ ಹೋಗ್ತಿರಲ್ಲ. ಆ ಜೇನು ಬೇಕಾದ್ರೆ ಜೇನುನೊಣದ ಒಂದು ಆದ್ರೆ ಒಂದು ಸಣ್ಣ ಒಂದು ಏನಾದ್ರು ಒಂದು ಡಿಸ್ಟರ್ಬೆನ್ಸ್ ಇರಬೇಕಲ್ಲ ಅಲ್ವಾ? ಒಂದು ಸಲ ಎಲ್ಲಿ ಒಂದು ಕಡೆ ಒಂದು ಸಲ ಕಚ್ಚಿ ಬೇಕಾದ ಆ ಜೇನು ಬೇಕು ಅಂತ ಹೇಳಿದ್ರೆ ಅಲ್ವಾ? ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಅದು ಸಹಿಸಿಕೊಳ್ಳುವ ಶಕ್ತಿ ಇದ್ದವ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ? ಎಲ್ಲರಿಗೂ ಹೋಗ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ಈ ಸತ್ಯ ಅಂತ ಹೇಳಿದ್ರೆ ಸಾಕು.
ಶುಭವಾಗಲಿ. ತಿರುಚಿಟ್ಟಂಬಲ. ತಿರುಚಿಟ್ಟಂಬಲ. ಗುರುವೇ ಶರಣ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಇನ್ನೊಂದು ಹೇಳ್ತೇನೆ ಕೇಳು. ಈ ಕುಂಡಲಿ ಆಕ್ಟಿವ್ ಅಂತ ಹೇಳ್ತಾರಲ್ಲ, ಈ ಕುಂಡಲಿನಿ ಶಕ್ತಿ ಅದು ಇದು ಅಂತೇಳಿ 1000 ಜೇನು ನೊಣ ಬಂದು ಒಂದೇ ಸಲ ಕಚ್ಚಿದ್ರೆ ಎಷ್ಟು ನೋವು ಆಗ್ತದೋ, ಯಾವ ಸ್ಥಿತಿಗೆ ಹೋಗ್ತದೋ ಆ ಸ್ಥಿತಿಯನ್ನು ಅನುಭವಿಸ್ಬೇಕಾಗ್ತದೆ. ಕುಂಡಲಿನಿ ಶಕ್ತಿ ಆಕ್ಟಿವಿಟಿ ಆಗಬೇಕಾದ್ರೆ ಒಂದು ಜೇನು ನೊಣವೇ ಕಚ್ಚಿದ್ರಲ್ಲಿ ತಡೀಲಿಕ್ಕೆ ಆಗೋದಿಲ್ಲ. ಇನ್ನು 1000 ಜೇನು ನೊಣ ಒಟ್ಟಿಗೆ ಬಂದು ಕಚ್ಚಿದ್ರೆ ಹೇಗಿರ್ಬೋದು? ಅಂತ ಒಂದು ಸ್ಥಿತಿಯನ್ನು ಯಾರೊಬ್ಬ ಅನುಭವಿಸ್ಲಿಕ್ಕೆ ರೆಡಿ ಇದ್ದಾನೋ ಅವನಿಂದ ಎಲ್ಲ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಜೀವಂತವಾಗಿದ್ದು ಅನುಭವಿಸ್ಬೇಕು ಅಂದ್ರೆ ಆಗೋದಿಲ್ಲ. ಸಾಯಲಿಕ್ಕೆ ರೆಡಿ ಇದ್ರೆ ಎಲ್ಲವಾಗ್ತದೆ. ಹಾಗೆ ಅಂತೇಳಿ ಸಾಯಲಿಕ್ಕೆ ಹೇಳೋದಲ್ಲ, ಅಂಥ ಸ್ಥಿತಿಯಾಗಿಕೊಳ್ತದೆ ಅಂತ ಹೇಳೋದು. ಅಲ್ಲಿಗೆ ಹೋಗಿ ತಲುಪಿಸ್ತದೆ ಅದು ತಮ್ಮ. ಆದ ಕಾರಣ ಹೇಳೋದು, ಇದೆಲ್ಲ ಮಾಡಿ ಏನು ಪ್ರಯೋಜನ ಇಲ್ಲ. ಇದೆಲ್ಲ ಹಠಯೋಗ. ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಆಗದೆಲ್ಲ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಸಾಧನೆ. ಇದರಲ್ಲಿ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ನಿಮ್ಮ ವಿಧಿಯಲ್ಲಿ ಆ ಸಾಧನೆ ಬರೆದಿದ್ರೆ ಅದು ನೀವು ಕೂತುಕೊಂಡಲ್ಲಿ ಆಗ್ತದೆ ಅಂತ ಹೇಳೋದು. ಎಲ್ಲಿಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಅಂತ. ಆ ಭಗವಂತನ ಇಚ್ಛೆಯಂತೆ ನಿಮಗೆಲ್ಲ ಆ ದೈವಿಕ ಶಕ್ತಿ ಆ ಭಗವಂತ ಕೊಟ್ಟಿದ್ರೆ, ನಿಮ್ಮ ಜನ್ಮದಲ್ಲಿ ಇದ್ರೆ, ನೀವು ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಪಡೆದುಕೊಂಡು ಬಂದಿದ್ರೆ, ನೀವು ಎಲ್ಲಿಗೆ ಹೋಗ್ಬೇಕಾದ ಅವಶ್ಯಕತೆ ಅಲ್ಲ, ಕೂತುಕೊಂಡಲ್ಲಿ ಎಲ್ಲವಾಗ್ತದೆ. ಈ ಜನ್ಮದಲ್ಲೇ ಮಾಡಬೇಕಾದ್ದೇನು? ಪುಣ್ಯ ಸಂಪಾದನೆ. ಈ ಪುಣ್ಯ ಸಂಪಾದನೆ ಎಲ್ಲಿಗೆ ತಗೊಂಡು ಹೋಗಿ ನಿಲ್ಲಿಸ್ತದೆ ಅಂತೇಳಿ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಷಯ ಹೇಳ್ಬೋದು. ಗೊತ್ತಾಯ್ತಾ? ಶುಭವಾಗಲಿ. ತಿರುಚಿಟ್ಟಂಬಲಂ. ಗುರುವೇ ಶರಣ. ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.